ರಾಯಚೂರಿನಲ್ಲಿ ಬೀದಿ ನಾಯಿಗಳ ದಾಳಿ ನಿಲ್ತಾನೆ ಇಲ್ಲಪ್ಪ. ಬೆಚ್ಚಿ ಬೀಳಿಸ್ತಾ ಇದೆ ವರದಿ. ಆದರೆ ಡಾಕ್ಟರ್ಗಳು ಬಹಿರಂಗಪಡಿಸಿರುವಂತಹ ವರದಿ 6 ತಿಂಗಳಲ್ಲಿ 1004 ಜನರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಜನವರಿಯಿಂದ ಜೂನ್ವರೆಗೂ ತಗೊಂಡ್ರೆ 1004 ಜನಕ್ಕೆ ಬೀದಿ ನಾಯಿಗಳು ಕಡಿದಿವೆ. ರಿಮ್ಸ್ ಆಸ್ಪತ್ರೆಗೆ ದಾಖಲಾದವರ ವರದಿಯನ್ನ ಡಾಕ್ಟರ್ ಈಗ ರಿಲೀಸ್ ಮಾಡಿದ್ದಾರೆ. ರಾಯಚೂರು ನಗರದಲ್ಲೇ ಅತಿ ಹೆಚ್ಚು ಜನರ ಮೇಲೆ ನಾಯಿ ದಾಳಿ ಆಗ್ತಾ ಇದೆ. ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗು ಮೇಲೆ ನಾಯಿ ಎರಗ್ ಬಿದ್ದಿದೆ. 4 ವರ್ಷದ ನೌಮಾನ್ ಅಂತ ಆತನ ಮೇಲೂ ಮನಸೋ ಇಚ್ಛೆ ಕಚ್ಚಿದೆ ಬೀದಿ ನಾಯಿ. ಬಾಲಕನ ಮುಖ, ತಲೆ, ಕತ್ತಿನ ಭಾಗಕ್ಕೆ ಕಚ್ಚಿದಾವೆ. ಗಂಭೀರವಾಗಿ ಗಾಯಗೊಂಡಿದ್ದಾನೆ ಆತನಿಗೆ ರಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಜೂನ್ ತಿಂಗಳಲ್ಲಿ ಒಂದೇ ದಿನ 25ಕ್ಕೂ ಹೆಚ್ಚು ಜನರ ಮೇಲೆ ನಾಯಿಗಳು ದಾಳಿ ಮಾಡಿದೆ. ಬೀದಿ ನಾಯಿಗಳು ಜನವರಿಯಲ್ಲಿ 215 ಜನರಿಗೆ ಕಡಿದಿದ್ವು. ಫೆಬ್ರವರಿಯಲ್ಲಿ 192, ಮಾರ್ಚಲ್ಲಿ 110, ಏಪ್ರಿಲಲ್ಲಿ 112, ಮೇಯಲ್ಲಿ 183, ಜೂನ್ನಲ್ಲಿ 192 ಜನರ ಮೇಲೆ ಈ ಸ್ಟ್ರೀಟ್ ಡಾಗ್ಗಳು ಅಟ್ಯಾಕ್ ಮಾಡ್ತಿದ್ದಾವೆ. ಅಲ್ಲಿ ನೋಡಿ, ಅಲ್ಲಿ ಸವಾರಿ ದಿಂಡೆ ಇದ್ದಾವೆ. ಬಟ್ ಅಲ್ಲಿನ ಪಾಲಿಕೆ ಏನು ಮಾಡ್ತಾ ಇದ್ದಾವೆ, ಇವಕ್ಕೆ ಅಂತಾನೆ ಹೋಗಿ ಆಪ್ರೇಷನ್ ಮಾಡೋದು, ಆಮೇಲೆ ತಂದು ಬಿಡೋದು, ಏನೇನೋ ರೂಲ್ಸ್ಗಳಿದ್ದಾವೆ. ಆಪ್ರೇಷನ್ ಆಗಿರುವಂತಹ ನಾಯಿಗಳಿಗೆ ಕಿವಿ ಕಟ್ ಮಾಡಿರ್ತಾರೆ ಗೊತ್ತಾಗಲಿ ಅಂತ. ಬಟ್ ಇವರು ಯಾವುದನ್ನು ಕ್ರಮ ತಗೊಂಡಿಲ್ಲ ಅನ್ನೋದಕ್ಕೆ ಇಷ್ಟು ನಾಯಿಗಳು ಜಾಸ್ತಿ ಆಗಿದ್ದಾವೆ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದ್ದಾವೆ. ಆಮೇಲೆ ನಮ್ಗಳ ಲಫಂಗ ಕೆಲಸವೂ ಜಾಸ್ತಿ ಆಗಿದೆ ಬಿಡಿ. ಮಲ್ಕೊಂಡಿರೋರ ಮೇಲೆ ವೆಹಿಕಲ್ ಹಚ್ಚೋದು, ನಾಯಿಗಳ ಮೇಲೆ ನಾವು ವಿಪರೀತ ಕಿರಿಕಿರಿ ಮಾಡಿದ್ದೇವೆ. ಬಟ್ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಯಾವಾಗ? ಮನೆ ಮುಂದೆ ಆಟ ಆಡ್ತಾ ಇದ್ದ ಮಕ್ಕಳಿಗೆಲ್ಲ ಕಡಿತವೆ ಅಂದರೆ. ಬೀದಿ ನಾಯಿಗಳು ದಾಳಿ ಮಾಡಿರೋದ್ರ ಬಗ್ಗೆ ವಿವರವನ್ನ ರಿಮ್ಸ್ ವೈದ್ಯ ಡಾಕ್ಟರ್ ಶಾಮಣ್ಣ ಅವರು ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಜೊತೆ ಮಾತಾಡಿದ್ದಾರೆ. ರಿಪೋರ್ಟ್ ಏನಿದೆ ಅಂತ ಹಂಚಿಕೊಂಡಿದ್ದಾರೆ, ಕೇಳೋಣ ಬನ್ನಿ. ಜನವರಿಯಿಂದ ಕೂಡ ಸಾಕಷ್ಟು ನಾಯಿ ಕಡಿತದಿಂದ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನೊಂದು ಕಡೆ ನೋಡೋದಾದ್ರೆ ಎಲ್ಲಾ ಜಿಲ್ಲೆಗಳಾದ್ಯಂತ ನೋಡೋದಾದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೀದಿ ನಾಯಿಗಳು ಮತ್ತೆ ಹುಚ್ಚು ನಾಯಿಗಳು ಕಡಿದಿರುವಂತದ್ದು. ಇವತ್ತು ರಿಮ್ಸ್ ಆಸ್ಪತ್ರೆ ವೈದ್ಯರು ಒಂದು ಅಂಕಿಅಂಶಗಳನ್ನು ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಕೂಡ ನಿನ್ನೆ ಅಷ್ಟೇ ಕೂಡ 3 ವರ್ಷದ ಬಾಲಕ ಕೂಡ ರಾಯಚೂರು ನಗರದಲ್ಲಿ ಬೆಡ್ ಮೇಲೆ ನರಳಾಡ್ತಿರೋ ದೃಶ್ಯಗಳಿಗೆ ಕೂಡ ನೋಡಬಹುದು. ಯಾಕಂದ್ರೆ ತಲೆ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ ಕೂಡ ಸಾಕಷ್ಟು ಬೀದಿ ನಾಯಿ ಕಡಿದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನರಳಾಡುವಂತ ಪರಿಸ್ಥಿತಿ ಎದುರಾಗಿದೆ. ಒಂದು ರೀತಿಯಾಗಿ ಕುಟುಂಬಸ್ಥರು ಕೂಡ ಆತಂಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ ತಿಂಗಳು ಅಷ್ಟೇ ಕೂಡ ಒಂದೇ ದಿನದಲ್ಲಿ 25 ಜನರಿಗೂ ಕೂಡ ಬೀದಿ ನಾಯಿ ಕಡಿದಿರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕೂಡ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇದರ ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಜೂನ್ ವರೆಗೂ ಕೂಡ 1004 ಪ್ರಕರಣಗಳು ಕೂಡ ಇಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಸಾವುಗಳಾಗಿಲ್ಲ. ಅದೃಷ್ಟವಶ ಯಾರಿಗೂ ಕೂಡ ಏನಾಗಿಲ್ಲ. ಆದ್ರೆ ಇಲ್ಲಿರುವಂತಹ ಚಿಕಿತ್ಸೆ ಸಮಯಕ್ಕೆ ಸರಿಯಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಜಿಲ್ಲಾಡಳಿತ ಒಂದು ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ರಾಯಚೂರು ನಗರದಲ್ಲಿ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆ ವೈದ್ಯರು ಕೂಡ ಇದ್ದಾರೆ. ಯಾವೆಲ್ಲ ಪ್ರಕರಣಗಳು ಇಲ್ಲಿವರೆಗೆ ಆಗಿದೆ ಸರ್? ಎಷ್ಟು ಪ್ರಕರಣಗಳು ಆಗಿದೆ ಜನವರಿಯಿಂದ? ರಾಯಚೂರಲ್ಲಿ 6 ತಿಂಗಳ ಮಟ್ಟಿಗೆ ನಾಯಿ ಕಡಿತದಿಂದ 6 ತಿಂಗಳಲ್ಲಿ 1004 ಪ್ರಕರಣಗಳು ಆಗಿದಾವ. ಅದರಲ್ಲಿ ಮತ್ತೆ ಎಲ್ಲ ಅವು ಪೇಷಂಟ್ ಯಾವ ಸಾವು ನೋವು ಅನುಭವ ಆಗಿಲ್ಲ. ನೋವು ಆಗಿದೆ, ಬಟ್ ಆ ಪ್ರಕರಣಗಳು ಪೇಷಂಟ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ ಪ್ರಕರಣಗಳು ಇದಾವೆ ನಮ್ಮ ಹತ್ರ. ಸರ್, ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಯಾಕಂದ್ರೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿ ಇವತ್ತು ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಸರ್ ರಿಮ್ಸ್ ಆಸ್ಪತ್ರೆಗೆ. ಅಲ್ಲ, ಬೀದಿ ನಾಯಿಗಳು ಅಂತಂದ್ರೆ ಈಗ ಎಲ್ಲ ಕಡೆ ಜಾಸ್ತಿ ಆಗಿದಾವೆ ಬೀದಿ ನಾಯಿಗಳು. ಬೀದಿ ನಾಯಿಗಳನ್ನ ಅದನ್ನ ಕಂಟ್ರೋಲ್ ಮಾಡೋದಂದ್ರೆ ಮಹಾನಗರ ಪಾಲಿಕೆಯಿಂದ ಆ ಬೀದಿ ನಾಯಿಗಳನ್ನ ಹಾವಳಿಯನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಕಂಟ್ರೋಲ್ ಮಾಡೋದ್ರಿಂದ ಈ ಚಿಕ್ಕ ಮಕ್ಕಳಿಗೆ ಮತ್ತು ಯಾರಿಲ್ಲದ ಸಂದರ್ಭದಲ್ಲಿ ಈಗ ತಂದೆ ತಾಯಿ ಇದ್ದರೆ ಮಾತ್ರ ನಾಯಿ ಕಡಿತದಿಂದ ಏನನ್ನ ಸೇವ್ ಮಾಡ್ಬೋದು. ಈ ಇರಲಾದ ಸಂದರ್ಭದಲ್ಲಿ ಭಾಳ ಒಂದು 4-5 ನಾಯಿಗಳಿದ್ದು ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡೋದ್ರಿಂದ ಈ ಗಾಬರಿಗೊಳ್ಳುವಂಥ ವಿಷಯ ಏನಿದು. ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಕ್ರಮ ವಹಿಸಲಿಕ್ಕೆ ನಾವು ರಿಮ್ಸ್ ವತಿಯಿಂದ ಮತ್ತು ವೈದ್ಯರ ವತಿಗಳಿಂದ ನಾವು ಅವರಿಗೆ ಮನವಿ ಮಾಡ್ತೀವಿ. ಸರ್, ಉತ್ತರ ಪ್ರದೇಶದ ಒಂದು ಕಬಡ್ಡಿ ಆಟಗಾರರಿಗೂ ಕೂಡ ಕಡಿದಿರುವಂಥದ್ದು, ರುಬಿನ್ ಅಟ್ಯಾಕ್ ಆಗಿದ್ದೇನೆ, ಇವತ್ತು ಸಾವನ್ನು ಕೂಡ ಅಪ್ಪಿದ್ದಾರೆ. ಇಂಥ ಘಟನೆಗಳು ರಾಯಚೂರಲ್ಲಿ ಏನಾದರೂ ಕಂಡುಬಂತ? ಇಲ್ಲ, ಅದು ರೇಬೀಸ್ ಅಂತ ಅದು ಹುಚ್ಚು ನಾಯಿ ಕಡಿತಲಿಂದ ಪಂದ್ಯ ಆಡುವಂಥ ಕಬಡ್ಡಿ ಆಡುವಂಥ ಹುಡುಗ ಸಾವನ್ನಪ್ಪಿದ್ದಾನೆ. ಬಟ್ ಆ ರೀತಿ ಪ್ರಕರಣಗಳು ನಮ್ಮ ರಾಯಚೂರಲ್ಲಿ ಆಗಿಲ್ಲ. ಮೊನ್ನೆ ಲಾಸ್ಟ್ ಮಂತ್ ಅಂದರೆ ಕಡೆ ತಿಂಗಳಲ್ಲಿ ಒಂದೇ ದಿನ 25 ಪ್ರಕರಣಗಳು ದಾಖಲೆ ಆದವು. ಬಟ್ ಅವು ಎಲ್ಲ ಸ್ವಲ್ಪ ಮಖಕ್ಕೆ, ಮಾರಿಗೆ ಮತ್ತು ಬೆನ್ನಿಗೆ, ಕುತ್ತಿಗೆ ಎಲ್ಲ ಭಾಗದಲ್ಲಿ ಸ್ವಲ್ಪ ಇದ್ದು, ಸ್ವಲ್ಪ ಡೀಪ್ ವುಂಡ್ಸ್ ಕೂಡ ಇತ್ತು. ಅವ್ರಿಗೆಲ್ಲ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್, ಅಕ್ವೇರಿಯಮು ಮತ್ತು ರ್ಯಾಬಿಪೋರ್ ಅಂತ ಇಂಜೆಕ್ಷನ್ ಎಲ್ಲ ಕೊಟ್ಟು ನಮ್ಮ ಪ್ರಥಮ ಚಿಕಿತ್ಸೆ ಮಾಡಿ ನಮ್ಮ ಪೇಷಂಟ್ಸ್ಗೆಲ್ಲ ಡ್ರೆಸ್ಸಿಂಗ್ ಮಾಡಿ ನಮ್ಮಲ್ಲಿ ಒಳ್ಳೆಯ ರೀತಿ ಚಿಕಿತ್ಸೆ ಕೊಟ್ಟು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿದ್ದೀವಿ.
ಸರ್ ಇದೇ ವರ್ಷ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಅದೇ ಇದೇ ವರ್ಷ ಜಾಸ್ತಿ ಪ್ರಕರಣಗಳು, ಯಾಕಂತಂದರೆ ಈಗ ಇದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಜನವರಿ ತಿಂಗಳಿಂದ ಹಿಡ್ಕೊಂಡು ಜೂನ್ ತಿಂಗಳಲ್ಲಿ 1004 ಪ್ರಕರಣಗಳು ಅಂತಂದರೆ ಜಾಸ್ತಿ ಆಯಿತು. ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಲು ನಾವು ವೈದ್ಯರ ವತಿಯಿಂದ ಮನವಿ ಮಾಡಿಕೊಳ್ತೀವಿ. ಇದಿಷ್ಟು ವೈದ್ಯರ ಮತಾಗಿರುವಂಥದ್ದು, ಏನು ಬರೀ 6 ತಿಂಗಳಲ್ಲಿ 1004 ಪ್ರಕರಣಗಳಾಗಿರುವಂಥದ್ದು. ಇನ್ನಾದರೂ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಆ ಬೀದಿ ನಾಯಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.